राजाधिराज सद्गुरुनाथ महाराज की जय। श्री गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನನ್ನವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ पार्वती पते शिवर महादेव। श्री गुरुदेव श्री राम जय राम जय जय राम श्री राम जय राम जय जय राम। राजाधिराज सद्गुरुनाथ श्रोते पुसती कोण ग्रंथ काय बोलिले जी येथ श्रवण केलियाने प्राप्त काय आहे श्रीराम. ग्रंथा नाम दासबोध गुरु शिष्यांच्या संवाद येथ बोलिला विशद भक्ती मार्ग श्रीराम. नवविधा भक्ती आणि ज्ञान बोलिले वैराग्याचे लक्षण बहुधा अध्यात्म निरूपण निरूपिले श्रीराम. भक्तीचे न योगे देव निशयी पावती मानव ऐसा आहे अभिप्राव ये ग्रंथी. जय जय रघुवीर. ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಪ್ತಾಹದ ಅಧಿಪತಿಗಳಾಗಿರುವಂತಹ ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರ ಅತ್ಯಂತ ಮುದ್ದಿನ ಶಿಷ್ಯರಾಗಿರುವಂತಹ ಸ್ವತಃ ಭಾವಸಾಹೇಬ್ ಮಹಾರಾಜರೇ ನೋಡ್ರಪ್ಪ, ನಾನು ಬೇರೆ ಅಲ್ಲ, ನನ್ನ ಅಂಬು ಬೇರೆ ಅಲ್ಲ ಅಂಥೇಳಿ ಸಭೆಗೆ ಹೇಳಿದಂಥ, ಸಭಾಕ್ಕೆ ಹೇಳಿದ್ರಂತೆ, ಬಾ ಅಂಬೂರಾಯ ನೀನು ಬರೋ ಇದು ಮಾಡ್ತೀನಿ ಅಂತ ಹೇಳಿ ಹೋಗಿ ಪ್ರವಚನದಾಗ ಭಾವಸಾಹೇಬ್ ಮಹಾರಾಜರಂದು, ನೋಡ್ರಪ್ಪ ನಾನು ಬೇರೆ ಅಲ್ಲ, ಅಂಬೂರಾಯ ಬೇರೆ ಅಲ್ಲ. ಇದರ ಅರ್ಥ ಏನು? ನಾನು ಅವನು ಒಂದೇ ಸ್ವರೂಪರಾಗಿದ್ದೆವು ಅಂಥೇಳಿ ಅವ್ರು ತಿಳಿಸಬೇಕಾದ್ರೆ ಅಂಬುರಾವ್ ಮಹಾರಾಜರ ವ್ಯಕ್ತಿತ್ವ ಹೆಂಗಿತ್ತು ಅನ್ನುವಂಥದ್ದನ್ನು ನಾವು ಶರಣಾಗತಿ ಅನ್ನುವಂಥದ್ದೇನು ಒಂದು ಗ್ರಂಥ
ಬರ್ದಾರಲ್ಲ ಅದ್ರಾಗ ನೋಡ್ಕೋಬೇಕು. ಅನನ್ಯವಾಗಿ ಶರಣಾಗತರಾಗಲಾರ್ದ ಆ ಪದವಿ ಯಾರಿಗೂ ಸಿಗೋದಿಲ್ಲ. ಅಂಥ ಒಂದು ಸದ್ಗುರು ಸಮರ್ಥ ಯಾರಪ್ಪ ಅಂದ್ರೆ ಅಂಬುರಾವ್ ಮಹಾರಾಜರ ದೇವಿ ಚರಣ ಅರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ, ಸಪ್ತಾಹದ ಪ್ರಥಮ ದಿನ ಸಮರ್ಥರ ಆಜ್ಞೆಯಂತೆ ನಾವು ಸಮರ್ಥ ರಾಮದಾಸ್ ಮಹಾರಾಜರ ಅವರು ಬರೆದಂತಹ ಗ್ರಂಥರಾಗಿರುವಂತಹ ಗ್ರಂಥರಾಜ ದಾಸಬೋಧದ ಪೂಜೆಯೊಂದಿಗೆ ನಾವು ಸಮರ್ಥರನ್ನು ಆಹ್ವಾನ ಮಾಡಿಕೊಂಡು ಸಪ್ತಾಹ ಪ್ರಾರಂಭ ಮಾಡಿದ್ದಾಗಿದೆ. ಸಮರ್ಥರು ಬರೆದಂತಹ ದಾಸಬೋಧ ಗ್ರಂಥದ ಮೊದಲನೇ ಸಮಾಸ ಗ್ರಂಥಾರಂಭ ಲಕ್ಷಣ ಸಮಾಸದ ಒಂದು 4-5 ಓವಿಗಳನ್ನು ನಾವು ಈಗ ಶ್ರವಣ ಮಾಡಿದೆವು. ಈ ಗ್ರಂಥದೊಳಗೆ ಸಮರ್ಥರು ಹೇಳ್ತಾರೆ, ನವವಿಧ ಭಕ್ತಿ ಆಣಿ ಜ್ಞಾನ ಬೋಲಿಲೆ ವೈರಾಗ್ಯಾತೆ ಲಕ್ಷಣ ಬಹುದಾ ಆಧ್ಯಾತ್ಮ ನಿರೂಪಿಲೆ. ಸಮರ್ಥರು ಏನಂದ್ರು, ನವವಿಧ ಭಕ್ತಿ ಆಣಿ ಜ್ಞಾನ ಇದ್ರಾಗ ಏನು ವಿಶೇಷವಾಗಿ ಹೇಳಿದಂದ್ರೆ 9 ವಿಧದ ಭಕ್ತಿಗಳ ಬಗ್ಗೆ ಹೇಳಿದ. 9 ವಿಧದ ಭಕ್ತಿಯ ಮಹತ್ವ ಎಷ್ಟದ ಅಂದ್ರೆ ಸಮರ್ಥರಂತಾರ, ಜೇಥೆ ಸಾರಾಸಾರ ವಿಚಾರ ತೇಥೆ ಹೋಯ ಜಗದುದ್ಧಾರ ನವವಿಧ ಭಕ್ತಿಚ ಆಧಾರ ಭೌತ ಜನಾಸಿ. ಎಲ್ಲಿ ಸಾರಾಸಾರ ವಿಚಾರ ನಡೀತದ, ಸಮರ್ಥರು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಎಲ್ಲಿ ಸಾರಾಸಾರ ವಿಚಾರ ನಡೀತದ, ಜೇಥೆ ಸಾರಾಸಾರ ವಿಚಾರ ತೇಥೆ ಹೋಯ ಜಗದುದ್ಧಾರ ಅಂತಾರವರು. ಜಗತ್ತಿನ ಉದ್ಧಾರ ಅರ್ಥಾತ್ ನಮ್ಮ ಉದ್ಧಾರ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಅಂತರಂಗದೊಳಗೆ ಸಾರಾಸಾರ ವಿಚಾರ ಮಾಡುವಂತಹ ಪ್ರಜ್ಞೆ ಜಾಗೃತ ಆಗಬೇಕು. ಯಾವುದು ಸಾರ, ಯಾವುದು ಅಸಾರ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ನಿತ್ಯ, ಯಾವುದು ಮಿಥ್ಯ, ಇವನ್ನ ನಾವು ವಿಚಾರ ಮಾಡ್ಕೋಬೇಕಂತಾರ ಅವರು. ಸಂತರು ಅಂತ ನಾವು ಸಂತರಂತ ಅನಿಸ್ಕೋಬೇಕಂತ ಅಪೇಕ್ಷೆ ಅದ. ಆದ್ರೆ ಸಂತರ ಗತೆ ಇರಬೇಕಾಗಿತ್ತಂದ್ರ ಜೋ ಜಾಣೇಲ ಭಗವಂತ ತಯಾ ನಾಮ ಬೋಲಿಗೆ ಸಂತ. ಎಲ್ಲರಿಗೂ ಸಂತರಲ್ಲಿ ಹೋಗ್ಬೇಡ್ರಿಪ್ಪ ಅಂತಂತಾರ ಅವರು ಸಮರ್ಥರು. ಜೋ ಜಾಣೇಲ ಭಗವಂತ, ಭಗವಂತನನ್ನ ತಿಳ್ಕೊಂಡವರು ಸಂತರು. ಭಗವಂತ ಅಂದ್ರೆ ಯಾರು? ಸದ್ಗುರುಗಳನ್ನು ತಿಳ್ಕೊಂಡವರು, ಸದ್ಗುರುಗಳ ರೂಪವನ್ನು ತಿಳ್ಕೊಂಡವ್ರಲ್ಲ, ಸದ್ಗುರುಗಳ ಸ್ವರೂಪವನ್ನು ಯಾರು ತಿಳ್ಕೊಂಡಾರಲ್ಲ ಅವರು ಸಂತರು. ಸದ್ಗುರುಗಳ ರೂಪ ಬೇರೆ ಬೇರೆ ಇರ್ಬೋದು. ಹಿಂದಕ್ಕೊಮ್ಮೆ ಗುರ್ಲಿಂಗ ಜಂಗಮ್ ಮಹಾರಾಜರ ಗತೆ ಕಂಬಳಿ ಹೊತ್ಕೊಂಡು ಬಂದರು, ಆಮೇಲೆ ಭಾವಸಾಹೇಬ್ ಮಹಾರಾಜರ ಗತೆ ಕೋಟ್ ಹಾಕೊಂಡು ಬಂದರು, ಆಮೇಲೆ ನಾನಾ ರೀತಿಯ ವೇಷಗಳನ್ನ ಅವರು ಹಾಕೊಂಡು ಬಂದರು. ಇದು ಸದ್ಗುರುವಿನ ರೂಪ, ಸದ್ಗುರುವಿನ ಸ್ವರೂಪದ ಒಂದು ಸಾಕ್ಷಾತ್ಕಾರ ನಮಗೆ ಯಾವಾಗ ಆಗ್ತದಲ್ಲ ಆವಾಗ ನಾವು ಸಂತ ಪದವಿಗೆ ಏರ್ತೀವ. ಮತ್ತು ಸಂತರು ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ ಅಂತ ಅವರು. ಸದ್ಗುರು ಸ್ವರೂಪ ಸಂತ ಅಂತ. ಅದನ್ನೆಲ್ಲ ಆ ರೀತಿ ಆ ಸಂತತ್ವ ನಮ್ಮಲ್ಲಿ ಬಂತು ಅಂದ್ರೆ ಅದು ಸದ್ಗುರುಗಳ ಸ್ವರೂಪದಂತ, ಗುರುನಾಥನ ಸ್ವರೂಪ. ಆ ಸಮದೃಷ್ಟಿ ನಮ್ಮಂತಲ್ಲಿ ಬಂತು ಅಂತಂದ್ರ ಜೋಜಾನೇಲ ಭಗವಂತ. ಸಮದೃಷ್ಟಿ ಅಂದ್ರೆ ಏನು? ಜಗತ್ತಿನ ಅಣುರೇಣು ತೃಣಕಾಷ್ಟಗಳಲ್ಲೆಲ್ಲ ಆ ಪರವಸ್ತು ತುಂಬೇದನ್ನುವಂತಹದ್ದು ಸಂಪೂರ್ಣ ಜ್ಞಾನ ನಮಗೆ ಆಗಬೇಕು. ಪ್ರಸಾದ ಅದು ಹೆಣ್ಮಕ್ಕಳಂತಲ್ಲಿ ತುಂಬೇದು, ಗಣಮಕ್ಕಳಂತಲ್ಲಿ ತುಂಬೋದು, ವೃದ್ಧರಂತಲ್ಲಿ ತುಂಬೇದು, ಸಣ್ಣ ಕೂಸಿನಂತಲ್ಲಿ ತುಂಬೇದು, ಗಿಡದೊಳಗೆ ತುಂಬೇದು, ಮರದೊಳಗೆ ತುಂಬೇದು, ಪ್ರಾಣಿಯೊಳಗೆ ತುಂಬೇದು, ಪಕ್ಷಿಯೊಳಗೆ ತುಂಬೇದು, ಅಣುರೇಣು ತೃಣಕಾಷ್ಟ ಚರಾಚರದಲ್ಲಿಯೂ ಏನು ಪರವಸ್ತು ತುಂಬೇದಲ್ಲ, ಇದು ನಿನಗೆ ಗುರ್ತಾಗ್ಲಿಕ್ಕಂತಂದ್ರೆ ಆವಾಗ ನೀನು ಸಂತ. ವಿಠಲ ವಿಠಲ ವಿಠಲ. ಈ ಸ್ಥಿತಿ ನಮಗೆ ಬಂತು ಅಂದ್ರೆ ನಮ್ಮ ದೃಷ್ಟಿ ಹೆಂಗಾಗಿರ್ತಂದ್ರೆ ಸಮ ಆಗಿಬಿಟ್ಟು. ಎಲ್ಲೂ ಏರು ಇಲ್ಲ, ಪೇರು ಇಲ್ಲ, ಶ್ರೀಮಂತಿಲ್ಲ, ಬಡವಿಲ್ಲ, ಏನಪ್ಪ ಅಂದ್ರೆ ಅವು ತಿಳಿದಾವಿಲ್ಲ, ತಿಳಿಲಾರ್ದಾವಿಲ್ಲ, ಏನೂ ಇಲ್ಲ. ಭಗವಂತನ ಒಂದು ಸ್ಥಿತಿ ಹೆಂಗಿತ್ತಂದ್ರೆ
ಜಾಣೀವ ನೇನೀವ ಭಗವಂತಿ ನಾಯಿ. ನಮಗದ ಅವ ತಿಳಿದಾವ, ಉದಯ ತಿಳಿದಾವ, ಅವ ಇವ್ರು ತಿಳಿದವರು ಅವ್ರಿಗೆ ತಿಳುವಳಿಕಿಲ್ಲ. ಹಿಂಗೆಲ್ಲ ನಮ್ಮ ಕಲ್ಪನಾದೊಳಗದ. ಜಾಣೀವ ನೇನೀವ ಭಗವಂತಿ ನಾಯಿ. ಇದು ಈ ಸ್ಥಿತಿ ನಮಗೆ ಬಂತಂದ್ರೆ ನಾವು ಸಂತರು. ಅದಕ್ಕೆ ಜೋ ಜಾಣೇಲ ಭಗವಂತ ತಯಾ ನಾಮ ಬೋಲಿಸೆ ಸಂತ. ಜೋ ಶಾಶ್ವತ ಆಣಿ ಅಶಾಶ್ವತ ನಿವಾಡ ಕರಿ. ಸಂತರ ಸಂಸಾರ ಹೆಂಗದಂದ್ರ ಶಾಶ್ವತದ ಬಗ್ಗೆ ಸರ್ವಸ್ವವನ್ನು ತ್ಯಾಗ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ. ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡ್ಲಿಕ್ಕೆ ಶಾಶ್ವತದ ಬಗ್ಗೆ ಆಗಿರ್ತಾರ. ಅಶಾಶ್ವತದ ಬಗ್ಗೆ ಅತ್ಯಂತ ನಿರಾಶರಾಗಿ ಬಿಟ್ಟಿರ್ತಾರೆ. ಟೊಬ್ಬಾರ ಕುಮಾರಿ ಸಂತರಿಗೆ 1 ಲಕ್ಷ ರೂಪಾಯಿ ಬಂದ್ರು ಅಷ್ಟೇ, ಹೋದ್ರು ಅಷ್ಟೇ. ಅವ್ರ ಮನೆಯಾಗ ಬಂಗಾರ ಇದ್ರು ಅಷ್ಟೇ, ಇರ್ಲಿಲ್ಲ ಅಂದ್ರು ಅಷ್ಟೇ. ಅವ್ರಿಗೆ 2 ಹೊತ್ತು ಊಟ ಸಿಕ್ಕರು ಅಷ್ಟೇ, ಸಿಗಲಿಲ್ಲ ಅಂದ್ರು ಅಷ್ಟೇ. ಅವ್ರಂತಾರ ಅಮಿ ಶ್ರೀಮಂತ ಹೋ ಶ್ರೀಮಂತ. ಮಾವಲಿ ಜ್ಞಾನೇಶ್ವರ ಅಂದ್ರು ನಾವು ಶ್ರೀಮಂತರು. ಯಾಕಂದ್ರೆ ನಮ್ಮ ಧನಿ ಯಾರಿದ್ದಾರೆ ಅಂದ್ರೆ ಸದ್ಗುರುನಾಥ ಇದ್ದಾರೆ. ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ. ಇಂಥ ಒಂದು ಸ್ಥಿತಿ ಬಂತಂದ್ರ ನಮ್ಮ ಮೋತಿ ಯಾವಾಗಲೂ ಆನಂದಮಯ ಇರ್ತದೆ. ಇರ್ಲಿಕ್ಕಂದ್ರೆ ಕೆಟ್ಟ ಮೋತಿ ನಮ್ಮದು ಹೋಗ್ಲಿಲ್ಲ ಅಂದ್ರೆ ಸಂತರ ಹೆಂಗಾಗ್ತೇವು. ಸಂತ ಆನಂದಾಚೆ ಸ್ಥಳ, ಸಂತ ಸುಖತಿ ಕೇವಲ, ನಾನಾ ಸಂತೋಷಾಚೆ ಮೂಢತೆ ಸಂತ. ಸಂತರು ಅಂದ್ರೆ ಆನಂದದ ಸ್ಥಳ ಅಂತ. ಅಕಸ್ಮಾತ್ ಯಾರಿಗಾರೆ ಆನಂದ ಬೇಕಾಗಿತ್ತಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಸಂತರಂತಲೇ ಹೋಗ್ಬೇಕು. ಆ ಸಂತರ ಕೆಟ್ಟ ಮೋಟಿ ಮಾಡ್ಕೊಂಡು ಕೂತಿದ್ದಂದ್ರೆ ಅದೇನ ಅಂತಾರಲ್ಲ, ದೇವ್ ಬಡ್ಕೊಂಡವ್ರಂತಲ್ಲಿ ದೇವ್ ಬಿಡಿಸ್ಕೊಳಿಕ್ ಹೋದ್ರಂತ. ಸಮರ್ಥರು ದಾಸಬೋಧನಾಗ ಒಂದು ಕಡೆ ಹೇಳ್ತಾರೆ. ಹಂಗ ನವವಿಧಾ ಭಕ್ತಿ ಆಡಿ ಜ್ಞಾನ. ಇಲ್ಲಿ ಏನೇನು ಹೇಳಿನಿ? ನವವಿಧಾ ಭಕ್ತಿ ಹೇಳಿನ. 9 ವಿಧದ ಭಕ್ತಿಗಳು ವಿಸ್ತಾರವಾಗಿ ಹೇಳಿನಂತಾರವ್ರು. ಅದ್ರಾಗ ಒಂದು ಭಕ್ತಿ ಒಳಗೆ ಮೆರೆದವ್ರು ಯಾರು? ಅಂಬುರಾವ್ ಮಹಾರಾಜರು. ಆ ದಾಸ್ಯ ಭಕ್ತಿಗೆ ಹೋಗೋಕ್ಕಿಂತ ಮೊದಲು ಏನು ಮಾಡಿದ್ರು ಅಂದ್ರೆ ಶ್ರವಣ ಭಕ್ತಿ ಮಾಡಿದ್ರು ಅವರು. ಶ್ರವಣ ಭಕ್ತಿ ಮಾಡಲಾರ್ದ ದಾಸ್ಯ ಭಕ್ತಿ ಗೊತ್ತಾಗುವುದಿಲ್ಲ. ನಮಗೆ ಶ್ರವಣನೇ ವಾಲ್ಯ ಆಗ್ತಂದ್ರೆ ದಾಸ್ಯ ಅಂದ್ರೆ ಏನು? ಕೈಕಾಲು ಒತ್ತಿದ್ರೆ ದಾಸ್ಯತ್ವ, ನೀರು ತಂದಿಟ್ರೆ ದಾಸ್ಯತ್ವ, ಅರಿವಿ ಒಕ್ಕೊಂಡು ಬಂದ್ರೆ ದಾಸ್ಯತ್ವ. ಗಣಪತರಾವ್ ಮಹಾರಾಜರು ಅಂತಿದ್ರು, ದಾಸ್ಯ ಭಕ್ತಿ ಸೇವಾ ಮಾಡ್ಬೇಕಂತೀರಿ, ಎಲ್ಲರೂ 1000 ಮಂದಿ ಬಂದು ನನ್ನ ಕಾಲು ಒತ್ತಿದ್ರೆ ಗತಿ ಏನಂತ ಅಂತಿದ್ರು. ಯಾಕ್ರಿ ಗಂಗಾಣಿ ಅವರು? ಹೌದಲ್ಲ? ಅದ್ರ ಮ್ಯಾಲೊಂದು ವಿಠ್ಠಲ ದಿವಸ ಹಿಂಗೆ ನಮಸ್ಕಾರ ಮಾಡಿ ಅವ್ರ ಪಾದಗಳು ತೆಗ್ ಬಿದ್ದಿದ್ದು ಅಂತಂದ್ರೆ ಮ್ಯಾಲೊಂದು ಇದು ಹಾಕ್ಯಾರೀಗ. ಹೌದಲ್ರಿ? ಮತ್ತು ಇವೆಲ್ಲ ಸೇವಾದೊಳಗೆ ಬರೋದಿಲ್ಲ. ಸೇವಾ ಅಂದ್ರೆ ಗುರುನಾಥಿಗೆ ಏನು ಬೇಕಾಗ್ಯದ ಅದನ್ನು ಮಾಡು. ಗಂಡಿಗೆ ಏನು ಬೇಕಾಗ್ಯದ ಅದನ್ನು ಮಾಡಿದ್ರೆ ಸೇವಾ. ಗಂಡಗೆ ತಗೊಳ್ಬೇಕಿರ್ಬೇಕಾಗ್ಯದ, ಬಿಸಿ ಬೇಕಿರ್ನೆ ಹಾಕಾಕ್ಯಂದ್ರೆ ನನಗದು ಬೇಕಾಗಿಲ್ಲ ಅಂತ ನಾವ. ನೀವು ಒತ್ತುದು ಗಿತ್ತುದು ಬೇಕಾಗಿಲ್ಲ. ದೇವತೆಗಳು ಸೇವಾ ಮಾಡ್ಕೊಳಿಕ್ ಬಂದು ನಿಂತಾರೆ ಇಲ್ಲಿ. ದೇವತೆಗಳು ನನ್ನ ಕಾಲು ಹೊತ್ತಲಿಕ್ಕೆ ನಿಂತಾರೆ, ನನಗೆ ಪ್ರದಕ್ಷಿಣ ಹಾಕ್ಲಿಕ್ಕೆ ಅವ್ರು ಓಡಿ ಬರ್ಲಿಕ್ಕತ್ತಾರ. ನೀ ಏನು ಒಂದು ಜೈಕಾರ ಹಾಕೋದ್ರಿಂದ ಒಂದು ಕಾಲು ಒತ್ತೋದ್ರಿಂದ ನನಗದ ಏನಿಲ್ಲ. ಅದು ಒತ್ತಿನದು ಅಂತ ನಿನ್ನಂತಲೂ ಉಳ್ಕೊಂಡದ. ಒತ್ತಿದ್ರು ಒತ್ತಿನಂತ ಉಳ್ಕೊಳ್ಳಾರ್ದಂತ ಅವ್ರ ದೇವತೆಗಳು ಸಾಕಷ್ಟು ಮಂದಿದ್ದಾರೆ. ಅಂಥವ್ರು ಬರ್ಲಿಕ್ಕತ್ತಾರ. ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರುರಾಯಾತಿ ಸುರವರಾಭಿಮಾನ ಉತ್ತರಾಯಾತಿ. ಸುರವರ ದೇವತೆಗಳು ಸದ್ಗುರುನಾಥ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅವ್ರೇನು ಟ್ರೈನ್ಯಾಗ ಅದು ಬರುವುದಿಲ್ಲ. ಅವರು ದೇವತೆಗಳು ವಿಮಾನದಾಗ ಬರ್ತಾರೆ, ಪುಷ್ಪಕ ವಿಮಾನದಾಗ. ಆ ವಿಮಾನದಿಂದ ಇಳಿಲಿಕ್ಕೆ ಗಡಬಡ ಮಾಡ್ಲಿಕ್ಕತ್ತಾರ. ಆ ಪ್ರದಕ್ಷಿಣ ಇಂಥ ಒಂದು ಶಕ್ತಿ ಅದ.
पदोपदी घडले अपार पुण्याच्या राशी पदोपदी घडले अपार पुण्याच्या राशी सकळ ते घडले अम्मा आदि कविकाची धन्या धन्या हो ನೋಡ್ರಿ ಸಕಲ ಈ ತೀರ್ಥಗಳನ್ನೇ ಅಮ್ಮ ಆದಿ ಕರುಣಿಕಾಸಿ ನಾವು ಅರ್ಥ ಮಾಡ್ಕೋಬೇಕು. ಸಕಲ ತೀರ್ಥಗಳು ಗುರುನಾಥನ ಚರಣದೊಳಗೆ ಅವ. ಮತ್ತ ಆದಿ ಕರುಣಿಕಾಸಿ ಅಂದ್ರೆ ಕಾಶಿ ಏನಂದ್ರ ಕಾಶಿಗೆ ಹೋಗಿ ದರ್ಶನ ತಗೊಂಡು ಬರೋದು ಗುರುನಾಥನ ಚರಣದೊಳಗದ. ಕಾಶಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಅದ, ಎಲ್ಲಾ ತೀರ್ಥ ಸ್ನಾನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅದ, ಏನೂ ಮಾಡಬೇಡ. ಗುರುನಾಥನ ಪಾದದ ಮೇಲೆ ಬಿದ್ದಂತ ಒಂದು ಹನಿ ನೀರ ನಿನ್ನ ಮಸ್ತಕಕ್ಕೆ ಹಚ್ಕೋ. ಸಕಲ ಇದ್ದಿತ್ತೆ ಗಡಲೆ ಅಮ್ಮ ಆದಿ ಕರುಣಿಕಾಸಿ ಧನ್ಯ ಧನ್ಯ ಹೋ ಹೋಲೆ ಕೋಟಿ ಬ್ರಹ್ಮ ಹತ್ಯಾ ಹರಿತಾ ಕರಿತಾ ದಂಡವತ. ಕೋಟಿ ಬ್ರಹ್ಮ ಹತ್ಯೆ ಅಂತ ನೋಡ್ರಿ. ಒಂದೇ ಬ್ರಹ್ಮ ಹತ್ಯದ ಪಾಪ ಇಷ್ಟು ಕೆಟ್ಟದ ಅಂತದ್ದು ಕೋಟಿ ಬ್ರಹ್ಮ ಹತ್ಯೆ ಮಾಡ್ರಿ. ನೀವು ಮಾಡ್ರಂತ ಹೋಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಷ್ಟು ಮಾಡಿದ್ರು ಸಹಿತ ಒಂದು ದಂಡವತ್ತ ನಮಸ್ಕಾರ ಸದ್ಗುರುಗಳಿಗೆ ಹಾಕಿ ನೀವು ಸಾಕು. ಕೋಟಿ ಬ್ರಹ್ಮ ಹತ್ಯಾ ಹರಿತಾ ಕರಿತಾ ದಂಡವತ ಲೋಟ ನನಗಾಲಿತ ಮುಖ್ಯ ಲೋಳೆ ಪಾಲಿತ ಇದು ಅರ್ಥ ಆಗ್ಬೇಕಂತಾರ ಅವರು. ಇದು ಅರ್ಥ ಆಗಲ್ಲ. ಸಾರ ಯಾವುದಪ್ಪ ಅಂದ್ರೆ ಗುರುನಾಥ ಕೊಟ್ಟಂತ ಗುರುನಾಥನ ಸ್ವರೂಪ, ಗುರುನಾಥ ಕೊಟ್ಟಂತ ನಾಮ, ಇದು ಒಂದು ಸಾರದ ಅಂತೇಳಿ ಅದನ್ನೇ ಗಟ್ಟಿಯಾಗಿ ಹಿಡಿದೇನದಲ್ಲ, ಇದು ನಿಜವಾಗಿಯೂ ಆಧ್ಯಾತ್ಮ ಅನಿಸ್ಕೋತದ. ಇದು ಸಾಧಕರ ಒಂದು ಧರ್ಮ ಅಂತಾರ ಅವರು. ಎಲ್ಲರದು ಒಂದು ಧರ್ಮದ, ಸಾಧುಗಳದು ಧರ್ಮದ. ಸ್ವರೂಪಿ ರಾಹಣೆ ಹಾ ಸ್ವಧರ್ಮ ಧರ್ಮಾಮದೇ ಧರ್ಮ ಸ್ವರೂಪಿ ರಾಹಣೆ ಹಾ ಸ್ವಧರ್ಮ ಹೇ ಸಾಧುಚೆ ಮುಖ್ಯ ಲಕ್ಷಣ ಶ್ರೋತಿ ಓಳಕಾವೆ. ಸ್ವರೂಪದೊಳಗಿರುವಂಥದ್ದು ಸಾಧುಗಳ ಧರ್ಮ ಆದ್ರೆ ಗುರುವಿನ ಭಕ್ತಿ ಸಂಬಂಧ. ಗುರು ಹೇಳಿದಂಥ ನಾಮಸ್ಮರಣೆಯನ್ನ ಅಖಂಡವಾಗಿ ಸ್ಮರಿಸುವತ್ತ ಅವಾಗ ತಮ್ಮನ್ನು ತಾವು ಸರ್ವಾರ್ಪಣ ಮಾಡ್ಕೋದೇನದಲ್ಲ, ಅದು ಶಿಷ್ಯರ ಧರ್ಮದ, ಅದು ಭಕ್ತರ ಧರ್ಮದ. ಅಂಥ ಒಂದು ಭಕ್ತ ಸ್ಥಿತಿಯನ್ನು ನಮ್ಮ ಅಂಬುರಾವ್ ಮಹಾರಾಜರು ಏನಪ್ಪ ಅಂದ್ರೆ ಮಾಡಿದರು ಅಂತೇಳಿ ಇವತ್ತಿನ ದಿವಸ ಅಂಬುರಾವ್ ಮಹಾರಾಜರ ಸಪ್ತಾಹದ ವಿಶೇಷತೆನೇ ಬೇರೆ ಅದ. ಏನು ನೀವು ನೋಡ್ರಿ, ಯಾವ ಸಪ್ತಾಹದಾಗ ಹೋದಾಗ ನಿಮ್ಮ ಮನಸ್ಸು ತುಂಬಿ ಬಂದು ಆನಂದದಿಂದ ತುಂಬಿ ಬರ್ತದಲ್ಲ, ಆವಾಗ ನೀವು ಇಷ್ಟು ಕಲ್ಪನಾ ಮಾಡ್ಕೋರಿ, ಇದು ಗುರುಕೃಪೆಗೆ ಪಾತ್ರ ಆದಂತಹ ಸಪ್ತಾಹ ಅಂತ ತಿಳ್ಕೊಂಡು. ಗುರುನಾಥಗೆ ಇದು ಸಂತೋಷಗೊಳಿಸುವಂಥ ಕೆಲವೊಂದು ಸಪ್ತಾಹ. ನಮ್ಮ ಬಸವಣ್ಣ ಮನೆ ಸಪ್ತಾಹಕ್ಕೆ ಹೋಗ್ರಿ ನೀವು, ಆನಂದ ಆಗಿಬಿಡ್ತದೆ. ಮಂದಿ ಭಾಳ ಬೇಕಂತ ಅನ್ನಬೇಡ್ರಿ ನೀವು. ಮಂದಿ ಭಾಳ ಇದ್ರೇನು ಕಡಿಮೆ ಇದ್ದಾರೆ. ಜೊಳ್ಳ ಜೊಟ್ಟೊಂದು ಹಾರತ್ತೈತಿ, ಒಳ್ಳೆ ಬೀಜೊಂದು ಎಲ್ಲಿ ಗಟ್ಟಿತನ ನಾಕೆ ಇದ್ರೂ ಸಹಿತ ಅದು ಆನಂದ ಅದ. ಅಂಥ ಒಂದು ವಿಚಾರಗಳನ್ನು ಸಮರ್ಥರು ಈ ದಾಸಬೋಧನೊಳಗೆ ತಿಳಿಸ್ಯಾರ. ಅದರದ್ದು ಆನಂದ ತಗೋಬೇಕಾಗ್ಯದ. ದಾಸಬೋಧದ ಆನಂದ ಯಾರು ತಗೋತಾರ ಅವ್ರಿಗೆ ಬ್ರಹ್ಮಾನಂದ ನಿಶ್ಚಿತವಾಗಿಯೂ ಸಿಗ್ತದೆ. ಟೊಬ್ಬಾರ ಕುಮಾರಿ ಓ ಅಂಥ ದಿವ್ಯ ದಾಸಬೋಧವನ್ನ ಸರ್ವಸಾಧಾರಣ 125 ವರ್ಷದ ಹಿಂದಿನ ದಾಸಬೋಧ, ಭಾವಸಾಹೇಬ್ ಮಹಾರಾಜರು ನಿತ್ಯ ಓದುವಂಥ ದಾಸಬೋಧ ನಮಗೆ ಓದುವಂಥ ಅವಕಾಶ ಮಾನ್ಯ ಮುದಿಯೊಳಗೆ ನಮಗೆ ಸಿಕ್ತು. ಆ ದಾಸಬೋಧ ಎಲ್ಲರ ತಲೆ ಮೇಲೆ ಇಟ್ಟುಕೊಳ್ಳುವಂಥ ಅವಕಾಶ ಸಿಕ್ತು. ನಮ್ಮ ಇಸ್ರಾಣಿ ಬಂದಿದ್ದ, ನಾನು, ನಮ್ಮ ಸುಧೀರ ಎಲ್ಲರೂ ಹೋಗಿದ್ದೆವು. ಇಂಥ ಭಾಗ್ಯವಂತರು ನಾವು. ಆ ದಾಸಬೋಧ ಒಳಗೆ ಏನದ ಅನ್ನುವಂಥದ್ದನ್ನೇ ಈ 3 ದಿವಸ ಚರ್ಚೆ ಮಾಡೋಣಂತ. ಇನ್ನು ಏನೇನು ಹೇಳ್ಯಾರ ಅನ್ನುವಂಥದ್ದು 3 ದಿವಸ ಅದನ್ನ ಚರ್ಚೆ ಮಾಡ್ಕೊಂಡು ಆವಾಗ गुरुचरणांची गोडी तुझला किती सांगू वाचे, सेवक किंकर
ಸ್ವಚ್ಛಂದಾನೆ ಗುರುಪುಡತಿ ನಾತಿ ಅಂತೇಳಿ ಚಂದಮನಾಗಿ ಅಖಂಡ ಸದ್ಗುರು ಸಮರ್ಥ ಚರಣಾಂಚ ಯಾವಿನ ದುಸ್ತರ ಸಾಗರ ತರಣ ಮಾರ್ಗನ ಶೇಷಾಸ ಅನನ್ಯ ಭಾವೆ ಸ್ಮರಣ ಕರೋನಿ ಶ್ರೀ ಗುರು ಚರಣಾಂಚಿ ಮಾನಸ ಪೂಜಾ ಧ್ಯಾನ ಜಪಾನೆ ರಿಜವಿ ಮನಸ ತರೀಚ ಜನ್ಮ ಏವುನಿ ಕೇಳಿ ಸಾರ್ಥಕ ದೇಹಾಚಿ ಜರಿ ಅಹರ್ನಿಶಿ ಧ್ಯಾನಲಾಗಳೆ ಯೋಗಿ ರಾಯಾಂಚಿ ಇವೇನದ ಈ ಒಂದು ಚಂದ ಮನಾಗಿ ಅದಲ್ಲ ಇದೇ ಒಂದು ಅಭಂಗವನ್ನು ಒಂದೊಂದೊಂದೊಂದು ನುಡಿಯೊಳಗೆ ಸಮರ್ಥರು ಅದ್ರ ಬಗ್ಗೆ ಏನು ಹೇಳ್ಯಾರ ಅದನ್ನೇ ನಾವೆಲ್ಲರೂ ಪ್ರವಚನಕಾರರು ಅದ್ರ ಬಗ್ಗೆನೇ ವಿಶ್ಲೇಷಣೆ ಮಾಡಿ ಹೇಳುವಂಥ ಒಂದು ಇದು ಮಾಡಿದೆ ಅಂದ್ರೆ 3 ದಿವಸನಾಗ ದಾಸಬೋಧದ ಬಗ್ಗೆ ಏನದ ಅನ್ನುವಂಥದ್ದು ಈ ಅಭಂಗ ಹೇಳ್ತದ ಆ ಅಭಂಗದ ಕೊನೆ ಚರಣವನ್ನು ನಾನು ಈಗ ಅಂದು ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಗುರು ಚರಣಾಂತಿ ಗೋಡಿ ತುಜಲಾ ಗುರು ಚರಣಾಂತಿ ಗೋಡಿ ತುಜಲಾ गुरु चरणांते गोडी तुझला गुरु चरणांते गोडी तुझला गुरु चरणांते गोडी तुझला किती सांगू ಅಂತಾರ ಗುರುವಿನ ಚರಣದೊಳಗಿರುವಂತಹ ಒಂದು ಆನಂದದ ಏನು ಹೇಳಿ ಸ್ಥಿತಿ ಸಾಂಗು ವಾಚ್ಯ ಅಂದ್ರೆ ಬಾಯಿಯಿಂದ ಈ ಒಂದು ವಾಣಿಯಿಂದ ನಾ ಏನಂತ ಹೇಳಿ ಅಂತ ಗುರುಚರಣದ ಒಂದು ಮಹತ್ವ ಗುರುಚರಣಾಂತಿ ಗೋಡಿ ತುಜಲ ಕಿತಿ ಸಾಂಗುವಾತೆ ಸೇವಕ ಕಿಂಕರ ಆ ಗುರುವಿನ ಸೇವಕ ಏನಿರ್ತಾರಲ್ಲ ಆ ಗುರುನಾಥನ ಇದಕ್ಕ ಕುಣದ್ಯಾಗಿ ಶುರು ಮಾಡಿಬಿಡ್ತಾನ. ಇತಿಹಾಸ ಅಂಗವಾಕ್ಯ ಸೇವಕ ಕಿಂಕರ ಕಿಂಕರ ಅಂದ್ರೆ ಅತ್ಯಂತ ದಾಸ್ಯತ್ವದ ಅತಿ ಒಂದು ಏನಪ್ಪಾ ಅಂದ್ರ ಗರಿಷ್ಠ ಮಟ್ಟದೊಳಗೆ ಹೋಗಿ ಗುರುಪುರತಿ ನಾಥ ಅವನ ಎದುರಿಗೆ ಕುಂಡ್ಯಾಗಿ ಶುರು ಮಾಡ್ತಾನ. ಸೇವಕ ಕಿಂಕರ ಸ್ವಚ್ಛಂದಾನೆ ಗುರುಪುರತಿ ನಾಥೆ ಸೇವಕ ಕಿಂಕರ ಸ್ವಚ್ಛಂದಾನೆ ಗುರುಪುರತಿ ನಾಥೆ ಗುರುಪುರತಿ ನಾಥೆ ಚಂದಮನಾಗೆ ಅಖಂಡ ಸದ್ಗುರು ಚಂದಮನಾಗೆ ಅಖಂಡ ಸದ್ಗುರು ಸಮರ್ಥ ಚರಣಾಂಚ ಸಮರ್ಥ ಚರಣಾಂಚ ಚಂದಮನಾಗೆ ಅಖಂಡ ಸದ್ಗುರು ಚಂದಮನಾಗೆ
अकल्पा विश्वामित्या कुळा माझ्या सकाळ हरीच्या दासा कल्पनेची बाधा न हो कोण काळी ही संत मंडळी चुकी असो अहंकाराच्या वारा न लागो रासा माझा विष्णुदासा भाविकाची नामा म्हणितया असावे कल्याण जामुख निधान पांडुरंग ठोपार कुमाये ठोपार कुमाये ठोपार कुमाये बोला